ಅಂದ್ರೆ ಕಂಟೆಂಟ್ ಅಂದ್ರೆ ಗಿಲ್ಲಿ ನಾನೇ ಬ್ರೈಟ್ನೆಸ್ ಜಾಸ್ತಿ ಅಷ್ಟೇ ಬಾಯ್. ಎಲ್ರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟ್ರಿಪ್ ಹೊರಡಬೇಕು ಅಂತ ಹೇಳಿ ಬೆಳಗಿನ ಜಾವ 3 ಗಂಟೆಗೆ ಎದ್ದಿದ್ದಾಯ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ರೆಡಿ ಆಗಿದ್ದು ಆಯ್ತು. ಲೆಟ್ಸ್ ಗೋ. ನಮ್ಮ ಬೆಂಗಳೂರು ಆ್ಯಕ್ಚುಲಿ ಹಿಂಗಿದ್ದಿದ್ದು 2010 ಹಂಗೆ. ಇವಾಗ ನಾವು ಈ ಥರ ನೋಡೋಕ್ಕೆ ಸಿಗೋದು ಬರೀ ಇಷ್ಟೊತ್ತಿನಲ್ಲಿ ಮಾತ್ರ, ಲೈಕ್ ಒಂದು 4 or 5 o'clock ಅಷ್ಟರವರೆಗೂ ಅಷ್ಟೇ. ಲ್ಯಾಟ್ರಿ. ಆಮೇಲೆ ಅದೇ ಆ್ಯಸ್ ಯೂಶುವಲ್ ಟ್ರಾಫಿಕ್ ಇದ್ದಿದ್ದೆ. ಯಾ, ಸೊ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಚಳಿ ಇತ್ತು, ಮತ್ತು ಗಾಡೀಲಿ ಹೋಗ್ತಿರೋದ್ರಿಂದ ಸೇಫ್ಟಿನೂ ಇಂಪಾರ್ಟೆಂಟ್ ಅಂತ ಈ ಥರ ಕಂಪ್ಲೀಟ್ಲಿ ಪ್ಯಾಕ್ಡ್ ಆಗಿದ್ದೆ. ಆ್ಯಂಡ್ ನಾವೊಂದು ಕಾಮನ್ ಪ್ಲೇಸ್ ಡಿಸೈಡ್ ಮಾಡಿದ್ವಿ. ಸೊ ನಮ್ಮ ಡ್ಯಾಡಿ ಡ್ರಾಪ್ ಮಾಡೋದಕ್ಕೆ ಬಂದಿದ್ದು. ಡ್ಯಾಡಿ ಬಾಯ್. ನಮ್ಮ ಡ್ಯಾಡಿ ನನ್ನ ಬಿಡೋಕ್ಕೆ ಗೋಪಾಲನ್ ಮನೆ ಹತ್ರ ಬೆಳಗ್ಗೆ ಬಂದರು. ಬಾಯ್. ಹುಷಾರು. ನಮ್ಮ ಹುಡುಗರು ವೆಯ್ಟ್ ಮಾಡ್ತಾ ಇದ್ರು. ಸೊ ಲೆಟ್ಸ್ ಗೋ. ಫ್ಯೂಲೆಲ್ಲ ಹಾಕ್ಸ್ಕೊಂಡು ನಾವು ಹೊರಟಿದ್ದೆ ಮಡಿಕೇರಿ ಕಡೆಗೆ. ಆಲ್ಸೋ ನಾವು ಸೇಫ್ಟಿಯಾಗಿ ಫುಲ್ ಪ್ಯಾಕ್ಡಾಗಿ ಹೊರಟ್ವಿ. ಗೈಸ್, ಇಫ್ ಯು ಆರ್ ಟ್ರಾವೆಲಿಂಗ್ ಬೈಕಲ್ಲಿ ಬಿ ವೆರಿ ಸೇಫ್. ನಮ್ಮನ್ನು ಬಿಟ್ಬಿಟ್ಟು ಅವ್ರು 3 ಗಾಡಿನೂ ಮುಂದೆ ಹೊಟ್ಟೋಯ್ತು. ಇಷ್ಟೇ ಕರೆಕ್ಟ್. ಸಣ್ಣ ಮುಂಗಲ್ಲಪ್ಪ ನೋಡಬೇಕಂತ ಸೀದಾ ಬಾಯಿಗೆ ಹೋಗ್ಬೇಕಂತ. ಏನಂಡಿ ಉಪ್ಪಲ್ಲಿ ಬಾಳ ಫಸ್ಟ್ ಸ್ಟಾಪ್ ಯಾವುದೋ ಪ್ಲೇಸ್ ಗೊತ್ತಿಲ್ಲ. ವಿಜಯ್ ಎಲ್ಲಿದ್ದೀವಿ? ಎಲ್ಲಿದ್ದೀವಿ ನಮಗೂ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ. ಕಾಫಿ ಅಷ್ಟೇ. ಬಾಯ್. ಅದಕ್ಕೆ ನೀವು ಇನ್ನು 5K ಸಬ್ಸ್ಕ್ರೈಬ್ ಮಾಡಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನೋ ನಿಮ್ಮಂತವ್ರ ಆಶೀರ್ವಾದದಿಂದ ಆಗ್ಬೋದೇನೋ. 1 hour later. ಎರಡನೇ ಸ್ಟಾಪ್ ಎಳ್ನೀರು ಕುಡಿಯೋದಕ್ಕೆ. ಸೂಪರ್ ಆಗಿ ಕಾಣ್ತಿದೆ. ವರ್ಷ ಹೊಸ ಗಾಡಿ ಪ್ರಭಾವ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. A few moments later. Finally, third stop. Breakfast. ಈ 4 ಗಾಡಿಲಿ ನಾವು ಹೊರಟಿದ್ದೀವಿ. ಇದ್ಯಾವುದು ಶ್ರೀ ಕೃಷ್ಣ ಕೆಫೆ. ಇವಾಗ ನೋಡ್ತಾ ಇದ್ದೀವಿ. ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ ಈ 4 ಬೈಕಲ್ಲಿ. ಆಯ್ತು, ಆಮೇಲೆ ಗೋಯಿಂಗ್ ಟುವರ್ಡ್ಸ್ ಕೂರ್ಗ್. ಕನ್ನಡ ಬ್ರೋ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಗೈಸ್, ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ಬೇಕಂತ ಪ್ಲಾನ್ ಮಾಡಿ ಫೈನಲಿ 2026 ಅಲ್ಲಿ ಫಸ್ಟ್ ಡೇ ಹೆಂಗೋ ಮುಗೀತು. ನ್ಯೂ ಇಯರ್ ಲೈಕ್ ಸೆಕೆಂಡ್ ಪ್ಲಾನ್ ಮಾಡಿ ಕರೆಕ್ಟಾಗಿ ಈಗ ಕೂರ್ಗ್ ಟ್ರಿಪ್ ಪ್ಲಾನ್ ಮಾಡಿ ಬಂದಿದ್ದೀವಿ. ಫಸ್ಟ್ ಟ್ರಿಪ್. ಸೊ ಹಿಂಗೆ ಕಂಟಿನ್ಯೂ ಆಗಬೇಕು. ಸೊ 4 ಮೆಂಬರ್ಸ್ ಇದ್ದಾರೆ. ಓಕೆ, ಅದು ನಂದೇ ಹೆಲ್ಮೆಟ್ ಅಲ್ಲಿರೋದು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲಿ ಅಣ್ಣ ಇದ್ದಾನೆ ಒಬ್ಬ ನಮ್ಮ. ಇಲ್ಲೇ ಇದ್ದಾನೆ. ಸಾರಿ ಗಾಯ್ಸ್. ಇವನೇ ನಮ್ಮ ಅಣ್ಣ. ಇವನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಕ್ಯಾಮರಾ ಶೈ ಪರ್ಸನ್ ಇವನು. ನಮಗೆ ಸ್ವಾಭಿಮಾನ ಇದೆ. ಓಕೆ ಓಕೆ. ಇವನು ನಮ್ಮ ಗ್ಯಾಂಗ್ ಲೀಡರು. ನಯನ ಅಂತ ಇವಳು. ಅಷ್ಟೇ, ಬರೀ ಇಂಥದೆಯ ಇವಳ್ದೆ ಚಾನಲ್. ಸೊ ಪ್ಲೀಸ್ ಚಾನಲ್ ಇವಳ್ದು. ಅಣ್ಣ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಣ್ಣ ನ್ಯೂ ಬೈಕ್ ಗಾಯ್ಸ್. ಅಣ್ಣ ನ್ಯೂ ಬೈಕ್ ಒರೆಸ್ತಾನೆ ಇದ್ದಾನೆ, ಗೊತ್ತಿಲ್ಲ ಅಂತ. ಇಲ್ಲಿದ್ದಾಳೆ ಒಬ್ಳು, ಕಾಫಿ ನಾಡು ಚಂದು ತಂಗಿ ಇವಳು. ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಓಕೆನಾ? ಇವಳೇ ಫುಲ್ಲು ಈವೆಂಟ್ ಎಲ್ಲ ಆರ್ಗನೈಸ್ ಮಾಡಿ ಏನೇನೋ ಮಾಡ್ತಿದ್ದಾಳೆ. ಪ್ಲೇಸಸ್ ಎಲ್ಲ ಫಿಕ್ಸ್ ಆಗಿದ್ದಾಳೆ, ಗೊತ್ತಿಲ್ಲ ಏನು ಮಾಡ್ತಾಳೆ ಅಂತ. ಶೋ ಹಿಯರ್ ಈಸ್ ಅವರ್
ಕೇರಳದಿಂದ ಟ್ರಿಪ್ಗೋಸ್ಕರ ಅಂತ ಬಂದಿದ್ದಾಳೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಕನ್ನಡ ಮರ್ತೋಗಿದ್ದಾಳೆ. ಕನ್ನಡ ಮರ್ತೋಗಿದ್ದಾಳೆ. ಓಕೆ ಓಕೆ. ಹೇಳ್ರಪ್ಪ. ಬರ್ಬೇಕಾದ್ರೆ ಇಲ್ಲೇ ಬನ್ನಿ, ಊಟ ಎಲ್ಲ ಚೆನ್ನಾಗಿದೆ. ಮತ್ತೆ ಪ್ಯಾಕಪ್ ಮತ್ತೆ ಹೊರಟ್ವಿ. ಫಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡಿದ್ದೆ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಸೊ ಆ್ಯಕ್ಚುಲಿ ನಾವು ಟ್ರಿಪ್ ಸ್ಟಾರ್ಟ್ ಮಾಡಿದ ನ್ಯೂ ಇಯರ್ ಆದಮೇಲೆ ಯಾಕೆ ಅಂದರೆ ಕ್ರೌಡ್ ಎಲ್ಲ ಕಡೆ ಕಡಿಮೆ ಇರುತ್ತೆ ಅಂತ ಹೇಳಿ. ಬಟ್ ರಿಯಾಲಿಟಿ ಏನು ಅಂದರೆ ಎಲ್ಲ ಕಡೆ ಎಕ್ಸ್ಟ್ರೀಮ್ ಕ್ರೌಡ್, ಎಕ್ಸ್ಟ್ರೀಮ್ ಜನ ಇದ್ದರು. ನೀವು ನೋಡ್ಬೋದು ಈ ವಿಡಿಯೋಸಲ್ಲಿ. ಗೈಸ್ ಈ ಕಡೆ ನೋಡಿದ್ರೆ ಫುಲ್ ನೇಚರ್. ಈ ಕಡೆಗೆ ಬರ್ತಿದ್ದಂಗೆ ಇಡೀ ಬೆಂಗಳೂರೇ ಇಲ್ಲೇ ಇದೆ ನೋಡಿ. ದಿಸ್ ಇಸ್ ಅನ್ ಅಡ್ವೆಂಚರ್. ಯಾ, ಬೆಂಗಳೂರು ಬೇಡ ಅಂತ ಬೆಂಗಳೂರು ಬಿಟ್ಟು ಬಂದ್ರೆ ಬೆಂಗಳೂರು ಜನ ಎಲ್ಲ ಇಲ್ಲ ಇದ್ದಾರೆ. ನಾವು ಆನೆಗಳನ್ನ ನೋಡೋದಕ್ಕೆ ಈ ನೀರನ್ನ ದಾಟ್ಕೊಂಡು ಹೋಗ್ಬೇಕಿತ್ತು. ಆನೆಗಳನ್ನ ನೋಡೋ ಎಕ್ಸೈಟ್ಮೆಂಟ್ ಒಂದು ಕಡೆ ಆದರೆ ಈ ನೀರು ದಾಟ್ಕೊಂಡು ಹೋಗೋದೇ ತುಂಬ ಅಡ್ವೆಂಚರಸ್ ಆಗಿ ತುಂಬ ಚೆನ್ನಾಗಿತ್ತು. ಇಲ್ಲಿ ದಾರಿ ಇದೆ ಹೋಗ್ರು ಅಂದ್ರೆ ಬೇಡದೇ ಇರೋ ಕೆಲಸ ಮಾಡಕ್ ಹೋದ್ರು ಫುಲ್ ನಿಂತೋದ್ರು ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಬೇಕಿತ್ತು ಇವ್ರಿಗಿದೆಲ್ಲ. ಇಲ್ಲಿ ದಾರಿ ಇದೆ, ಇಲ್ಲಿ ಹೋಗಿ ಅಂತ ಹೇಳಿದ್ರು ಕೂಡ ಅಲ್ಲಿ ಹೋಗಿದ್ದಾರೆ. ಬೇಕಿತ್ತಾ? ಟೇಕ್ 2 ಶಾರ್ಟ್ ಕಟ್. ಇವನು ಗಾನ್. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಮುಖ ಯಾಕೆ ಬಿಚ್ಕೋತೀಯ? ಬಾ ಬಾ ನೋಡಿ, ಇಲ್ಲಿಂದ ಕರ್ಕೊಂಡು ಬರ್ತಾನೆ ಅವ್ರೆ. ಶಾರ್ಟ್ ಕಟ್ ಬೇಕು ಅಂತ ಇವನು ಹೋದ, ಅವಳು ಹೋದ್ಲು. ಇವ್ರದೇ ಸ್ಪೆಷಲ್ ದಾರಿ ಹುಡುಕ್ತವ್ರೆ, ಆದ್ರೂ ಸಿಗ್ತಾ ಇಲ್ಲ. ಬಟ್ ಆದ್ರೂ ಹುಡುಕ್ತಾ ಇದೆ ಶಾರ್ಟ್ ಕಟ್ಸ್ ಅಂತ ಅನ್ಕೊಂಡು. ಬನ್ನಿ ಬನ್ನಿ. ಲೆವೆನ್ 30 ಅಂತ ಹೇಳಿದ್ರು. ಬಟ್ ಸಮ್ ಹೌ ವಿ ಮೇಡ್ ಇಟ್. ಯಾರು ಚೆನ್ನಾಗಿದೆ ಪ್ಲೇಸ್ ಏನೋ, ಬಟ್ ತುಂಬ ಜನ. ನಾವೇ ಲಾಸ್ಟ್ ಅನ್ಸುತ್ತೆ ಮೋಸ್ಟ್ಲಿ. ನೋಡಬೇಕು. ಫೈನಲಿ ಅಷ್ಟೊಂದು ಕಷ್ಟಪಟ್ಟು ಬಂದಿದ್ಕು ಈ ಎಲಿಫೆಂಟ್ ಕ್ಯಾಂಪಲ್ಲಿ ಆನೆಗಳು ಅಲ್ಲಲ್ಲೇ ನಿಂತಿದ್ವು. ಮತ್ತು ಕೆಲವು ಆನೆಗಳನ್ನ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡೋಗಿದ್ರು. ಸೊ ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಏನು ಅಂದರೆ ಹುಲ್ಗಳನ್ನ ಅವರೇ ಅದೇನು ಕೊಡಬೇಕು ಅದನ್ನೆಲ್ಲ ರೆಡಿ ಮಾಡಿಟ್ಟಿರ್ತಾರೆ. ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡು ನಾವು ಆನೆಗಳಿಗೆ ತಿನ್ನೋಕೆ ಕೊಡ್ಬೋದು. ಆನೆ ನೋಡೋಕೆ ಗಿಣಿ ಕರ್ಕೊಂಡ್ಬಂದವ್ರು ನೋಡಿ. ಆನೆ ಜೊತೆ ಮಾತಾಡ್ಕೊಂಡು ಆನೆಗೆ ಊಟ ಮಾಡಿ ಸಾಕಾಯ್ತು, ಮಲ್ಕೋತಾ ಇದ್ವಿ. ನೋಡಿ ಇವಾಗ ಆನೆಗೆ ಫುಲ್ ಡಿಮ್ಯಾಂಡ್. ಆನೆ ಜೊತೆ ಫೋಟೋ ತಗೊಳಕ್ಕೆ ಓಡ್ತಾ ಇದೀವಿ. ಬಟ್ ಅದೇ ಓಡೋಗ್ತಾ ಇದೆ. ಇನ್ನೇನು ಮತ್ತೆ ಮಾಡಿ ಹೇಳಿದೆ ಟ್ರಿಪ್ಪಿಗೆ ಬಂತ. ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಅಂದೆ. ಹಿಂಗ ಮಾಡೋದು ಹೇಳು. ಸ್ವಲ್ಪ ಫುಲ್ ಎಲ್ಲದೂ ಕಂಟೆಂಟೆ ಮಾಡ್ಬೇಕಷ್ಟೇ. ಇನ್ನೊಂದು ಬರ್ತ್ ನೋಡಿ, ಇವಾಗ ಅಲ್ಲಿ ಬರ್ತಾ ಇದೆ. ಹೆಂಗ್ ಟಿಪ್ಸ್ ಕೊಡ್ತಿದೀವಿ ನೋಡು. ಒಂದಿನ ಕ್ಯಾಮ್ರಾ ಓಪನ್ ಮಾಡಿ ಹಲೋ ಗೈಸ್ ಅಂದಿಲ್ಲ. ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗೋ, ನಾನು ಹೇಳ್ಕೊಡ್ತೀನಿ ಎಲ್ಲ. ಇಂಥ ಫ್ರೆಂಡ್ಸ್ ಯಾರಿಗಾದ್ರೂ ಸಿಗ್ತಾರಾ? ಇಲ್ಲ, ನನಗೆ ಸಿಕ್ಕಿದ್ದಾರೆ. ಬಟ್ ನಾನು ಯುಟಿಲೈಸ್ ಮಾಡ್ತಾ ಇಲ್ಲ. ಗೈಸ್ ನಾನು ಬ್ಲಾಗ್ ಮಾಡ್ತೀನೋ ಇಲ್ವೋ, ಇವನಿಂದ ನೆನ್ಸ್ಕೊಂಡು ಬ್ಲಾಗ್ ಮಾಡಬೇಕು. ಕಂಟೆಂಟ್ ಮಾಡೋದು ಹೇಳ್ಕೊಡ್ಬೇಕು ಯೂಟ್ಯೂಬರ್ಸ್ಗೆ. ಏನು ಮಾಡೋಣಪ್ಪ, ಇನ್ನೂ ಬಿಗಿನರ್ಸು. ಬಂತು ಆನೆ ಬಂತು. ಆನೆ ಗೈಸ್ ಹಿಂದೆ ಅದು ಟಿಕಾ ತೋರಿಸ್ತಿದೆ. ಆನೆ ಬ್ರೈಟ್ನೆಸ್ ಜಾಸ್ತಿ ಮಾಡೋದು. ಗಿಲ್ಲಿ ಅಂದ್ರೆ ಕಂಟೆಂಟ್ ಅಂದ್ರೆ ಗಿಲ್ಲಿ. ಎಲ್ಲ ಗಿಲ್ಲಿ ಫ್ಯಾನ್ಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಾಗ್ ಸಾಕಾಗಿದೆ. ಅಲ್ಲೂ ಆನೆನೇ ಇರೋದು. ನಾನೇ ಮಾಡ್ಕೋತೀನಿ. ಗೈಸ್ ನಮ್ಮ ಹುಡುಗರು ಬಂದಿರೋ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗೋಣ ಅಂತ ಎಕ್ಸ್ಪ್ಲೋರ್ ಮಾಡೋದೇ ಜಾಸ್ತಿ ಆಯಿತು. ಏನಂತೀಯ? ಇಷ್ಟೇ. ಯಾಕಂದರೆ ತುಂಬ ಜಾಸ್ತಿ ಜನ ಇದ್ದಾರೆ. ಈ ಹುಡುಗಿರು ಆನೆ ಬರ್ತಾ ಇದ್ರೆ ಹೋಗಿ ಫುಲ್ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಫುಲ್ ಬ್ರೇವ್ ಗರ್ಲ್ಸ್. ಎಸ್ ಯಾ, ನಮ್ಮ ನೋಡಿ ಆನೆನೇ ದಾರಿ ಚೇಂಜ್ ಮಾಡ್ಕೊಂಡ್ಬಿಡ್ತು. ಹಾಂ ಹೌದು.
ಎಲ್ಲಿ ನೋಡಿ ಜನ, ಅಲ್ಲೂ ಜನ, ಇಲ್ಲೂ ಜನ, ಇಲ್ಲೂ ಜನ, ಇಲ್ಲೂ ಜನ, ಎಲ್ಲೆಲ್ಲೂ ಜನ, ಜನಸಾಗರ. ಇಲ್ಲೂ ಇನ್ನ ಜನ ಬರ್ತಾನೆ ಇದ್ದಾರೆ ನೋಡಿ. ಅಯ್ಯೋ ರಾಮ, ಈ ವ್ಯೂ ಎಲ್ಲ ಸಖತ್ತಾಗಿದೆ. ಬಟ್ ಈ ವ್ಯೂ ಅಪ್ಪ ದೇವರೇ. ಫ್ರಿಜ್ ಮ್ಯಾಗ್ನೆಟ್ ನೋಡ್ತಾ ಇದೆ. ಇಟ್ಟಿರೋ ಚಾಕ್ಲೇಟ್ನ ತಗೊಂಡು ತಿಂತಾ ಇದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಪಾಪ ಅವರಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಚಾಕ್ಲೇಟ್ಸ್ ತಗೊಂಡು ಚೆನ್ನಾಗಿದ್ಯಾ ಹೀರೋ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ನೋಡಿ, ಎಲ್ಲ ಕಳ್ರು. ನಂದೀಶ್, ನಿನ್ ಸ್ಟೈಲ್ ಸೂಪರ್. ಸೂಪರ್. ಟೇಕ್ 2. ಅದನ್ನ ತಗೊಂಡು ಬಿಟ್ಟು ನಾವು ಸೆಕೆಂಡ್ ಪ್ಲೇಸ್ ಹೋಗಿದ್ದು ಚಿಕ್ಲಿ ಹೊಳೆ ಅಂತೇಳಿ. ಬಟ್ ನಾವು ಅಂದ್ಕೊಂಡಷ್ಟೆಲ್ಲ ನೀರೇನೂ ಇರಲಿಲ್ಲ. ನೀವೇ ನೋಡ್ಬೋದು, ಇಷ್ಟೇ ನೀರಿದ್ದಿದ್ದು. ಸೊ ಹಾಗಾಗಿ ನಾವು ಈ ಪ್ಲೇಸ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ. ನೀರೇ ಇಲ್ದಿರೋ ಹೊಳೆ. ನೀರಿದೆ ಬಟ್ ಸೀಸನ್ ಅಲ್ಲ, ಕಡಿಮೆ ಇದೆ. ಓ ಮೈ ಗಾಡ್, ದ ವೆದರ್ ಇಸ್ ಸೋ 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 ಗುಡ್. ಅಷ್ಟು ವಿಡಿಯೋ ಮಾಡೋದಕ್ಕೆ ನಾವು ಇಷ್ಟು ಜನ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಇದೀವಿ. ಎಲ್ಲ ರೀಲ್ಸ್ಗೋಸ್ಕರ ಗಾಯ್ಸ್, ರೀಲ್ಸ್ಗೋಸ್ಕರ. ಗರ್ಲ್ಸ್ ಥಿಂಗ್ಸ್ ಎವ್ರಿವೇರ್. ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಚಿಂತೆ, ಹುಡುಗಿರಿಗೆ ಲಿಪ್ಸ್ಟಿಕ್ ಹಾಕೊಳ್ಳೋ ಚಿಂತೆ. ಎಲ್ಲರೂ ಫೋಟೋಶೂಟ್, ಬೈಕ್ ಜೊತೆ ಫೋಟೋಸು ಎಲ್ಲ ತೊಗೊಂಡಾದ್ಮೇಲೆ ನಾವು ಬಂದಿದ್ದ ಪ್ಲೇಸೇ ರಾಜಾ ಸೀಟ್ ಗಾರ್ಡನ್ ಅಂತ ಹೇಳಿ. ಇಲ್ಲಿ ಆ್ಯಕ್ಚುಲಿ ಸನ್ರೈಸ್ ಮತ್ತು ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದರು. ಆ್ಯಂಡ್ ಇಲ್ಲಿ ಎಷ್ಟು ಕಲರ್ ಫ್ಲವರ್ಸ್ ಎಲ್ಲ ಬೆಳೆಸಿದ್ದಾರೆ. ಓ ಮೈ ಗಾಡ್, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ ಸೀಸನ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತಂತೆ, ಆ ಸೀಸನ್ಸ್ ಏನಾದರೂ ಇದ್ದರೆ. ಆ್ಯಂಡ್ ನಾವು ಈ ಪ್ಲೇಸ್ ವಿಸಿಟ್ ಮಾಡಿದಾಗ ತುಂಬ ಕಡಿಮೆ ಜನ ಇದ್ದರು, ಯಾಕಂದರೆ ಸನ್ಸೆಟ್ ಆಗೋದಕ್ಕೆ ಇನ್ನೂ ಟೈಮ್ ಇತ್ತು. ಹಾಗಾಗಿ ಆವಾಗ ಸ್ವಲ್ಪ ಜನ ಸೇರೋದಕ್ಕೆ ಸ್ಟಾರ್ಟ್ ಮಾಡಿದರು. ಇದೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಫೇಮಸ್ ಆಗಿದ್ದು, ಫುಲ್ಲು ಜನ ದುಂಬಿ. ಇದೇ ರಾಜಾ ಸೀಟ್, ಇದು ರಾಜಾ ಸೀಟ್ ವ್ಯೂ ಮಡಿಕೇರಿ. ಜನ ಸೇರ್ತಾ ಇದ್ದಾರೆ ಇವಾಗ, ಇನ್ನೂ ಸನ್ಸೆಟ್ ಆಗೋಕ್ಕೆ ಟೈಮ್ ಇದೆ. ಆ್ಯಂಡ್ ಆವಾಗ ತಂಪೊತ್ತಾಗೋದಕ್ಕೆ ಸ್ಟಾರ್ಟ್ ಆಗಿದ್ದರಿಂದ ಲೈಟಾಗಿ ಚಳಿ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ದ ವ್ಯೂ ವಾಸ್ ಸೋ ಗುಡ್. ತುಂಬ ಚೆನ್ನಾಗಿದೆ ಈ ಗಾರ್ಡನ್ ಮಾತ್ರ, ಒಂದ್ಸಲಿ ವಿಸಿಟ್ ಮಾಡಿ. ಆ್ಯಂಡ್ ಆಲ್ಸೋ ಇಲ್ಲಿ ಜಿಪ್ ಲೈನ್ ಮತ್ತು ತುಂಬ ಗೇಮಿಂಗ್ಸ್ ಕೂಡ ಇದ್ವು. ಜಿಪ್ ಲೈನ್ ನೋಡಿ, ಇಲ್ಲಿ ಲೈನ್ಸ್ ಕಾಣಿಸ್ತಾ ಇದಲ್ಲ, ಅದು 2 ways ಕೂಡ ಹೋಗ್ತಾಯಿದ್ರು. ಸೊ ಐ ಗೆಸ್ ಲೈಕ್ ಬೋತ್ ದ ವೇಸ್ ಅಲ್ಲಿ ಜಿಪ್ ಲೈನ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈ ವ್ಯೂ ಇಂದ ರೋಡ್ಗಳು ಕೂಡ ಕಾಣಿಸ್ತಾ ಇತ್ತು. ಚಿಕ್ರಿ ಸಾಂಗ್ ಗೊತ್ತಿಲ್ವೇನೋ? ಈ ತರದ ಮರನೇ ಈ ತರದ ಲೊಕೇಶನ್ ಹಾಗಾದ್ರೆ ಮಾಡಿ ತೋರಿಸಿ ಇವಾಗ ಹೆಂಗ್ ಪಟ್ಟಂತ. ಇವಂದ ಇವ್ರು ದೊಡ್ಡಪ್ಪಂದ ಇದು ನಿಮ್ ಚಿಕ್ಕಪ್ಪಂದು ಆಯ್ತು. ನಮ್ ಚಿಕ್ಕಪ್ಪಂದ ಇಷ್ಟು ದೊಡ್ಡದಿರಲ್ಲ. ದೊಡ್ಡದಾಗಿದ್ಯಾ ಫೋನ್ ಎಸಿದ ನನಗೆ ಕಂಟೆಂಟ್ ಆಯಿತು. ಇಲ್ಲಿ ಮೋಟರ್ ಸ್ಟಾರ್ಟ್ ಆಯಿತು. I'm starting my YouTube channel. This is my first vlog. These are my this is the resolution. This is my team. The squad is going here. Guys, tell hi here. Hi Airpooks. ನಾವು ಸನ್ಸೆಟ್ ನೋಡೋಣ ಅಂತ ಹೋದ್ವಿ, ಆದರೆ ಸನ್ನೇ ಇರಲಿಲ್ಲ, ಯಾಕಂದರೆ ಫುಲ್ ಗ್ಲೂಮಿ ವೆದರ್ ಇತ್ತು. ಅದೇ ಹೇಳಿದ್ದು ನೀರು ಕುಡಿಬೇಕು ಅಂತ. ನಾವಲ್ಲಿ 120 ರೂಪಾಯಿ ಕೊಟ್ಬಿಟ್ಟು ಫೇಕ್ ಆನೆ ಒರಿಜಿನಲ್ ಆನೆ ನೋಡ್ಕೊಂಬಂದ್ವಿ. ಇಲ್ಲಿ ಫೇಕ್ ಆನೆಗೆ 20 ರೂಪಾಯಿ, ಒರಿಜಿನಲ್ ಆನೆಗೆ
120 ಜಿಂಕ ಗೈಸ್ ಇಫ್ ಯು ನೋ ದಿಸ್ ಮೀಮ್ ಫುಲ್ ಫೇಮಸ್ ಆಗ್ಬಿಟ್ಟಿದೆ. ನಾವು ಈ ಪ್ಲೇಸಸ್ ಎಲ್ಲ ನೋಡ್ತಾ ನಮ್ಮ ಸ್ಟೇ ಕಡೆಗೆ ಹೊರಟ್ವಿ. ಯಾಕಂದರೆ ಈ ಸ್ಟೇ ಬಂದ್ಬಿಟ್ಟು ಸ್ವಲ್ಪ ದೂರ ಇತ್ತು. ಸೊ ಹಾಗಾಗಿ ಕತ್ಲಾಗೋಷ್ಟರಲ್ಲಿ ಹೋಗಿ ಸ್ಟೇ ಸೇರ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಬೇಗನೆ ಹೊರಟ್ವಿ. ಫೈನಲಿ ಇದೇ ಲೊಕೇಶನ್ ನಾವು ಬುಕ್ ಮಾಡ್ಕೊಂಡಿರೋದು ಅನ್ಸುತ್ತೆ. ಹೌದು, ಅವ್ರು ಹೋದ್ರಲ್ಲ ಮೇಲೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೇನೋ ಕಾಫಿ ಏನೋ ಮಾಡ್ತಾ ಇದ್ದಾರೆ. ರೂಮ್ ವ್ಯೂ ಹಿಂಗಿದೆ. ಇಲ್ಲಿಂದ ಎಂಟ್ರಿ. ಇದು ಹಾಲ್. ನಾವು ಆಲ್ರೆಡಿ ನಮ್ಮ ಐಟಮ್ಸ್ನೆಲ್ಲ ಇಟ್ಬಿಟ್ಟಿದ್ದೀವಿ. ಆಮೇಲೆ ಇದು ಒಂದು ರೂಮ್, ಒಂದು ವಾಶ್ರೂಮ್, ಇದು ಒಂದು ರೂಮ್, ಆ್ಯಂಡ್ ದೆನ್ ಇಲ್ಲಿ ಇನ್ನೊಂದು ರೂಮ್ ಅಷ್ಟೇ. ಆಮೇಲೆ ಸೈಡ್ ಪ್ಲೀಸ್, ಇಲ್ಲೊಂದು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬಾನ್ ಫೈರ್ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಕತ್ಲಾಗಿದೆ ಆಲ್ರೆಡಿ. ಆಮೇಲೆ ಫೈರ್ ಹಾಕಿದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಓಕೆ ಬಾಯ್, ಅಂಟಿಲ್ ದೆನ್. ಸೊ ಇದಾಗಿತ್ತು ನಮ್ಮ ಟ್ರಿಪ್ಪಿನ ಪಾರ್ಟ್ 1 ವಿಡಿಯೋ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅಂತ ವ್ಲಾಗ್ ಹಾಕ್ತೀನಿ, ನೋಡ್ತಾ ಇರಿ. ಅಷ್ಟೇ.